ಗೌರವಾನ್ವಿತ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾದಂಥ ವಿಭೂಭಾಕರು ಹಾಗೂ ನಮ್ಮ ಕರ್ನಾಟಕ ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಕಾನೂನು ಪ್ರಾಧಿಕಾರದ ಅಧ್ಯಕ್ಷರಾದಂಥ ಜಸ್ಟಿಸ್ ಅನು ಶಿವರಾಮನ್ ಮೇಡಮ್ ಅವರ ನಿರ್ದೇಶನದ ಪ್ರಕಾರ ನಮ್ಮ ಅಡ್ವೊಕೇಟ್ ಜನರಲ್ ಶ್ರೀ ಕಿರಣ್ ಶೆಟ್ಟಿ, ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಬೆಂಗಳೂರು ಶ್ರೀ ವಿವೇಕ್ ಸುಬ್ಬಾರೆಡ್ಡಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ನ್ಯಾಷನಲ್ ಹೈವೇ ಅಥಾರಿಟಿ ಎಲ್ಲ ಇಲಾಖೆಯವರ ಸಂಯೋಜನೆಯೊಂದಿಗೆ ನಾವೊಂದು ಈ ಮಾಸಾಚರಣೆಯನ್ನು, ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ಕರ್ನಾಟಕದಲ್ಲಿ ಸುಮಾರು 2019ರಿಂದ 2025ರವರೆಗೆ ಒಟ್ಟು 2,13,192 ರೋಡ್ ಆಕ್ಸಿಡೆಂಟ್ಸ್ ಆಗಿದ್ದಾರೆ. ಅದರಲ್ಲಿ ಸತ್ತವರ ಸಂಖ್ಯೆ 60,115, 60,115. ಈ 2025ರಲ್ಲಿ ಈ 6 ತಿಂಗಳ ಮೊದಲ 6 ತಿಂಗಳ ಒಂದು ಸ್ಟ್ಯಾಟಿಸ್ಟಿಕ್ಸ್ ಡಾಟಾ ನೋಡಿದರೆ ಒಟ್ಟು ರೋಡ್ ಆಕ್ಸಿಡೆಂಟ್ 21. DCP ಅರುಣ್ ಶೆಟ್ಟಿ ಅವರೇ, ನಡೆದಿರ್ತಕ್ಕಂಥ ಎಲ್ಲ ಅಧಿಕಾರಿಗಳೇ, ಒಂದು ಬಹುದೊಡ್ಡ ಹೋರಾಟ ಅಂತಲೇ ಹೇಳ್ಬೋದು ಇದನ್ನು. ಯಾಕೆ ಅಂತಂದರೆ ಪ್ರತಿ ವರ್ಷ ಶಶಿಧರ್ ಶೆಟ್ಟಿಯವರು ಮಾಹಿತಿಯನ್ನು ನೀಡಿದಾಗೆ 12,000 ಆಗ್ತಾ ಇದ್ದಾರೆ ಒಂದು ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಅಂತಂದರೆ ಇದು ಆಘಾತಕಾರಿಯಾದ ಒಂದು ವಿಷಯ. ಆದ್ದರಿಂದ ನಾನು ನಿವೇದನೆ ಮಾಡ್ಕೊಳೋದು ಏನಂತಂದರೆ, ಎಲ್ಲರೂ ಒಗ್ಗಟ್ಟಾಗಿ ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಆಚರಣೆ ಮಾಡ್ತಾಯಿದ್ದೀವಿ ಸರ್. ಇದರಲ್ಲಿ ನಾವು ಪೊಲೀಸ್ ಇಲಾಖೆ ಕಡೆಯಿಂದ ತುಂಬ ಆ್ಯಕ್ಟಿವ್ ಆಗಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಸರ್. ಇದರಲ್ಲಿ ಭಾಳಷ್ಟು ಬೇರೆ ಬೇರೆ ಥರದ ಕಾರ್ಯಕ್ರಮಗಳನ್ನ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸರ್. ಅದ್ರ ಜೊತೆ RTO ಜೊತೆ ಕೂಡ ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಂಗಳೂರು ನಗರ ಸಂಚಾರಿ ಪೊಲೀಸ್ ಕಡೆಯಿಂದ ನಮ್ಮ ಜಾಯಿಂಟ್ CP ಕಾರ್ತಿಕ್ ರೆಡ್ಡಿ ಸಾಹೇಬರು ಪ್ಲ್ಯಾನ್ ಮಾಡಿದಂಗೆ ನಾವು ಪೂರ್ಣ ಒಂದು ತಿಂಗಳ ಕಾಲ ಪ್ರತಿದಿನ ಒಂದೊಂದು ಕಾರ್ಯಕ್ರಮನ ಆಯೋಜನೆ ಮಾಡಿಬಿಟ್ಟು ಈ ಒಂದು ನಮ್ಮ ಬೆಂಗಳೂರು ಸಿಟಿಲಿ ಏನೋ ಡೆತ್ ಆಗ್ತದೆ, ಮ್ಯಾಕ್ಸಿಮಮ್ ಪೆಡೆಸ್ಟ್ರಿಯನ್ಸ್ ಆಗ್ತದೆ ನಾವು ನೋಡಿದಾಗ. ಸೊ ಪೆಡೆಸ್ಟ್ರಿಯನ್ಸ್ ಇಶ್ಯೂ ಭಾಳ ದೊಡ್ಡದಿದೆ. ಸೊ ಅದರ ಹೊರತಾಗಿ ಬೇರೆ ಕೆಲವೊಂದು ಈ ಮದ್ಯಪಾನ ಮಾಡಿರುವಂಥದ್ದು ನಮಗೆ ಭಾಳಷ್ಟು ಕೇಸಸ್ ಬಂದಿದೆ. ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವರು ಒಂದು ಕಾನ್ಸೆಪ್ಟ್ ಮತ್ತು ಒಂದು ಥೀಮನ್ನು ಇಟ್ಕೊಂಡು ಏನೋ ಅವರು ಒಂದು ಮಾಸಾಚರಣೆಯನ್ನು ಜನವರಿ 1ರಿಂದ 31 ಮಾಡಬೇಕು ಅಂತ ಕೊಡ್ತಾಯಿದ್ರು. ಈ ಸರಿ ಕೂಡ ನೆಕ್ಸ್ಟ್ ವೀಕ್ ಅದು ಸರ್ಕ್ಯುಲೇಟ್ ಮಾಡ್ತಾರೆ. ಬಟ್ ನಾವೊಂದು ಇನಿಷಿಯೇಟಿವ್ ತೊಗೋಬೇಕು. ಈಗಾಗಲೇ ನಮ್ಮ ಶೆಟ್ಟಿ ಸರ್ ಎಕ್ಸ್ಪ್ಲೇನ್ ಮಾಡಿದ ರೀತಿ ಇದು ನಾವು ವಿಲ್ ನಾಟ್ ಸ್ಟಾಪಿಂಗ್ ಹಿಯರ್. ಇದು ಸ್ಪೆಷಲ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಯಾಕಂತಂದರೆ ಈ ತಿಂಗಳಲ್ಲಿ ಪ್ರತಿ ಜಿಲ್ಲೆಯಲ್ಲಿ, ತಾಲೂಕಲ್ಲಿ, ಗ್ರಾಮದಲ್ಲಿ ಇದ್ರ ಬಗ್ಗೆ ಅವೇರ್ನೆಸ್ ಪ್ರತಿ ಸ್ಕೂಲಲ್ಲಿ, ಹೈಸ್ಕೂಲಲ್ಲಿ, ಪ್ರೀ ಯೂನಿವರ್ಸಿಟಿ ಕಾಲೇಜುಗಳಲ್ಲಿ ಹುಡುಗರಿಗೆ ಜಾಸ್ತಿ ಹೇಳಬೇಕು. ಅದೇ ಥರ ಪಬ್ಲಿಕ್ಕಿಗೆ ನಾವು ಅದೇ ಸ್ಟೇಟ್ ಲೆವೆಲಲ್ಲಿ ಒಂದು ಕಾನ್ಫರೆನ್ಸ್, ದೊಡ್ಡ ಮಟ್ಟದ ವರ್ಕ್ಶಾಪನ್ನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಿಂದ, ಪೊಲೀಸ್ ಡಿಪಾರ್ಟ್ಮೆಂಟಿಂದ, ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ದೊಡ್ಡ ಪ್ರೋಗ್ರಾಮ್ಗಳನ್ನು ಮಾಡಿ, ವರ್ಕ್ಶಾಪನ್ನು ಮಾಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು.